ನಮಸ್ತೆ ಫ್ರೆಂಡ್ಸ್, ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಉಳಿದಿರುವ ಚಪಾತಿಯಲ್ಲಿ ಒಂದು ವೆರೈಟಿ ಆಗಿರೋ ಒಂದು ಹೆಲ್ದಿ ಆಗಿರೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ಒಂದು ವೇಳೆ ನೀವು ಈ ರೆಸಿಪಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿದರೆ ನೀವೇ ಚಪಾತಿ ಉಳಿಸ್ತೀರಾ, ಆ ರೀತಿ ಇರುತ್ತೆ ಇದರ ರುಚಿ. ನೋಡಿ, ಅದಕ್ಕೋಸ್ಕರ ನಾನಿಲ್ಲಿ ಒಂದು 2 ಚಪಾತಿ ಉಳಿದಿದೆ. ಈ 2 ಚಪಾತಿ ಉಪಯೋಗಿಸ್ಕೊಂಡು ನಾನು ಈ ರೆಸಿಪಿ ಮಾಡ್ತಾ ಇರೋದು. ಅದಕ್ಕೋಸ್ಕರ ಮೊದಲು ಒಂದು ಮಿಕ್ಸಿಂಗ್ ಬೌಲಿಗೆ 1/4 ಕಪ್ಪು ಕಡಲೆ ಹಿಟ್ಟು, ಅದೇ ರೀತಿ 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೋದು. ಆಮೇಲೆ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಜಜ್ಜಿ ಬಿಟ್ಟಿರೋದು ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹುಡಿ, ಆಮೇಲೆ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಕೆಲವರಿಗೆ ಒಂದು ಫೇವ್ರೆಟ್ ಮಸಾಲ ಇರುತ್ತೆ, ಮಸಾಲ ಪೌಡರ್ ಇಷ್ಟ ಇರುತ್ತೆ ಅಂಥವರಿಗೆ ಆ ರೀತಿ ಹಾಕ್ಬೋದು. ಇವಾಗ ಚಿಕನ್ ಮಸಾಲೆನೋ ಅಥವಾ ರಸಂ ಪೌಡರ್ ಆ ರೀತಿ ಎಲ್ಲ ಇರುತ್ತೆ ಅಲ್ವಾ, ಫೇವ್ರೆಟ್ ಇದ್ದರೆ ಅದು ಸೇರಿಸ್ಬೋದು ನಿಮಗೆ. ಇನ್ನೊಂದ್ಸಲ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನೊಂದು ಪೇಸ್ಟ್ ರೀತಿ ಮಾಡಬೇಕು. ನೋಡಿ, ಇಷ್ಟು ಅಂತ ಎಲ್ಲ ಲೆಕ್ಕ, ನೀರು ನೋಡಿಕೊಂಡು ಸೇರಿಸ್ಕೊಳ್ಳಿ. ಅದು ಯಾವ ರೀತಿ ಬರಬೇಕು ಅಂತ ನಾನು ತೋರಿಸ್ತೀನಿ. ನೋಡಿ, ಈ ಹದಕ್ಕೆ ಬರಬೇಕು ಹಿಟ್ಟು. ಸ್ಪೂನಿಂದ ತೆಗೆದು ಮೇಲಿಂದ ಕೆಳಗಡೆ ಹಾಕುವಾಗ ನಿಧಾನಕ್ಕೆ ಬೀಳುವ ರೀತಿಯಲ್ಲಿ ಇರಬೇಕು. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಇದಕ್ಕಿಂತ ನೀರು ಆಗಬಾರ್ದು, ಗಟ್ಟಿನೂ ಬೇಡ. ನೋಡಿ, ಇದೇ ರೀತಿ ಇದ್ರೆ ಸಾಕು. ನೆಕ್ಸ್ಟ್ ನಾವು ಮೊದಲು ಒಂದು ಚಪಾತಿ ತಗೊಂಡಿದ್ದೀನಿ. ನೋಡಿ, ಅದಕ್ಕೆ ಅದರ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಿರುವಂಥ ಈ ಮಸಾಲೆ ಇದೆಯಲ್ವ, ಅದನ್ನು ಫುಲ್ಲಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಇದು ಇವಾಗ ಸ್ವಲ್ಪ ದೊಡ್ಡ ಸಣ್ಣ ಸಣ್ಣ ಚಪಾತಿ ಆದರೆ ಏನು ಮಾಡಬೇಕಂದ್ರೆ, ನೋಡಿ ಈ ರೀತಿ ಇದೇ ರೀತಿ ಸ್ಪ್ರೆಡ್ ಮಾಡಬೇಕು. ಮೊದಲು ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಫುಲ್ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನಿಲ್ಲಿ ಇದನ್ನು ರೋಲ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಇವಾಗ ತುಂಬ ಚಪಾತಿ ಅಥವಾ ಸಣ್ಣ ಸಣ್ಣ ಚಪಾತಿ ಎಲ್ಲ ಇದ್ದರೆ ಒಂದು ಚಪಾತಿಯ ಮೇಲೆ ಇನ್ನೊಂದು ಚಪಾತಿ ಇಟ್ಟು ಪುನಃ ಅದಕ್ಕೆ ಮಸಾಲ, ಪುನಃ ಒಂದು ಚಪಾತಿ, ಆ ರೀತಿ ಸೆಟ್ ಮಾಡಿ ಆ ರೀತಿನೂ ಮಾಡ್ಬೋದು. ನಾನಿಲ್ಲಿ 2 ಚಪಾತಿ ಆದ ಕಾರಣ ಈ ರೀತಿ ರೋಲ್ ಮಾಡಿ ಇದನ್ನು ನೆಕ್ಸ್ಟ್ ಮಾಡಬೇಕಾಗಿರೋದು ಆವಿಯಲ್ಲಿ ಬೇಯಿಸೋದು. ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಯಾವ ರೀತಿ ಬೇಕಿರೋ ನಿಮಗೆ ಆವಿಯಲ್ಲಿ ಬೇಯಿಸ್ಬೋದು. ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಸ್ಟೀಮರಲ್ಲಿ ಆ ರೀತಿನೂ ಮಾಡ್ಬೋದು. ನೋಡಿ, 2 ಚಪಾತಿ ಕೂಡ ಅದೇ ರೀತಿ ರೋಲ್ ಮಾಡ್ಕೊಂಡು ಇದನ್ನೊಂದು 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇವಾಗ 10 ನಿಮಿಷ ಆಗಿದೆ, ಇದು ರೆಡಿ ಆಗಿದೆ. ತೆಗೆದು ಹೊರಗಡೆ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಇರುತ್ತೆ. ಇನ್ನು ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಬೇಕು. ಇವಾಗ ನಾವು ರೌಂಡ್ ಶೇಪಲ್ಲಿ ಮಾಡ್ತಿದ್ರೆ ಅದನ್ನೇ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಆ ರೀತಿ ಆವಿಯಲ್ಲಿ ಬೇಯಿಸ್ಬೋದು. ಒಂದರ ಮೇಲೆ ಒಂದು, ಒಂದರ ಮೇಲೆ ಒಂದು, ಆ ರೀತಿ ಮಾಡಿಬಿಟ್ಟು ಆಮೇಲೆ ಅದನ್ನು ಸ್ಕ್ವೇರ್ ಶೇಪಲ್ಲೋ ಯಾವ ಶೇಪಲ್ಲಿ ಬೇಕೋ ನಿಮಗೆ ಕಟ್ ಮಾಡ್ಬೋದು. ನೋಡಿ, ಇವಾಗ ಒಳ್ಳೆ ಬಿಸಿ ಬಿಸಿ ಇದೆ. ಸ್ವಲ್ಪ ಆರಿದ ಮೇಲೆ ಬೇಕಿರೋ ಕಟ್ ಮಾಡ್ಬೋದು, ತೊಂದರೆ ಏನಿಲ್ಲ. ನೋಡಿ, ಇದರ ಒಳಗಡೆ ಈ ರೀತಿ ಇರುತ್ತೆ. ಇದನ್ನೆಲ್ಲ ಕೂಡ ಇದೇ ರೀತಿ ಕಟ್ ಮಾಡಿ ತರ್ತೀನಿ. ನಮಗಿದನ್ನು ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹೀಗೆ ತಿನ್ಬೋದು, ಸಾಸ್ ಜೊತೆ ಚಟ್ನಿ ಜೊತೆ ಎಲ್ಲ ಅದ್ಬಿಟ್ಟು ತಿಂದರೂ ಚೆನ್ನಾಗಿರುತ್ತೆ. ಆದರೆ ನಾನು ಅದೆಲ್ಲ ಸ್ವಲ್ಪ ಜಾಸ್ತಿ ರುಚಿ ಮಾಡ್ತಾ ಇದ್ದೀನಿ. ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆನೂ ಹಾಕ್ಬೋದು, ಆದರೆ ತುಪ್ಪ ಹಾಕಿದರೆ ರುಚಿ ಜಾಸ್ತಿ ಇರುತ್ತೆ. ನೋಡಿ, ಅದರಲ್ಲಿ ಎಲ್ಲ ಕೂಡ ಹಾಕ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ಇನ್ನೊಂದೇನೆಂದರೆ, ನಾವು ತುಪ್ಪ ಹಾಕ್ಕೊಂಡು ನಾನಿಲ್ಲಿ ಮಸಾಲೆ ಏನು ಹಾಕ್ಕೊಂಡಿಲ್ಲ. ನಿಮಗೆ ಬೇಕಿದ್ರೆ ಇದಕ್ಕೂ ಕೂಡ ಮಸಾಲೆ ಹಾಕ್ಕೊಂಡು ರೋಸ್ಟ್ ಮಾಡ್ಬೋದು, ಆವಾಗಲೂ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಇರುವ ಮಸಾಲೆ. ನಾನಿಲ್ಲಿ ಮೆಣಸಿನ ಹುಡಿ ಹಾಕ್ಕೊಂಡಿಲ್ಲ, ಯಾಕಂದರೆ ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಲ್ವಾ. ಬೇಕಿದ್ರೆ ಮೆಣಸಿನ ಹುಡಿ ಎಲ್ಲ ಹಾಕ್ಕೊಂಡು ನಿಮಗೆ ನಿಮ್ಮ ರುಚಿಗೆ ಅನುಗುಣವಾಗಿ ಇದನ್ನು ಕನ್ವರ್ಟ್ ಮಾಡ್ಬೋದು. ಇನ್ನು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ ಎಣ್ಣೆಯಲ್ಲೂ ಕೂಡ ಫ್ರೈ ಮಾಡ್ಬೋದು, ಅದಷ್ಟೊಂದು ಹೆಲ್ದಿ ಅಲ್ಲ. ನಿಮಗೆ ಸ್ವಲ್ಪ ಹೆಲ್ದಿಯಾಗಿ ಬೇಕಾದರೆ ಇದೇ ರೀತಿ ಸ್ವಲ್ಪ ತುಪ್ಪನ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಅವಾಗ ಒಳ್ಳೆ ಕ್ರಿಸ್ಪಿಯಾಗಿಯೇ ಬರುತ್ತೆ. ನೋಡಿ, ಇವಾಗ ಇದು ಎಲ್ಲ ಬದಿ ಕೂಡ ರೋಸ್ಟ್ ಮಾಡಬೇಕು. ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ನೋಡಿ, ಎಲ್ಲ ಬದಿ ಕೂಡ ರೋಸ್ಟ್ ಮಾಡಿ ಸೂಪರ್ ಆಗಿರುವಂಥ ಒಂದು ಸ್ನ್ಯಾಕ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ. ಸಾಕು, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು. ಇನ್ನು ಇದನ್ನೊಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಬಿಟ್ಟು ಸರ್ವ್ ಮಾಡಿದ್ರಂತೆ. ಇವಾಗ ಬೆಳಿಗ್ಗೆ ಉಳಿದಿರುವ ಚಪಾತಿನ ಸಂಜೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ನೋಡಿ, ಇದಕ್ಕೇನು ಬೇಡ, ಹಾಗೆ ತಿನ್ಬೋದು. ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ತಿನ್ನುವಾಗ, ಒಳಗಡೆ ಮಸಾಲೆ ಅದನ್ನೆಲ್ಲ ತಿನ್ನುವಾಗ
ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ರೀತಿ ಹೆಲ್ದಿ ವೆರೈಟಿ ರೆಸಿಪಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.